ನಮಸ್ಕಾರ ಎಲ್ಲರಿಗೂ. ಕಳೆದ ವಿಡಿಯೋಗಳಲ್ಲಿ ನಾವು ಪ್ರಾಪರ್ಟೀಸ್ ಆಫ್ ಸಿಸ್ಟಮ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ವಿ. ಈ ವಿಡಿಯೋಲಿ ಆ ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಡಿಸ್ಕ್ರೀಟ್ ಟೈಮ್ ಸಿಸ್ಟಮ್ ಇದೆ. ಸಿಸ್ಟಮ್ ಆಪ್ರೇಷನ್ ಏನಂದರೆ, ಕೊಟ್ಟಿರೋ ಡಿಸ್ಕ್ರೀಟ್ ಟೈಮ್ ಸಿಗ್ನಲ್ ಎಕ್ಸ್ ಆಫ್ ಎನ್ನ ಮಲ್ಟಿಪ್ಲೈ ಬೈ 2 ಮಾಡಿ ಅದನ್ನು ಯು ಆಫ್ ಎನ್ನಿಂದ ಟ್ರಿಮ್ ಮಾಡ್ತಾಯಿದೆ. ಸೊ ಇದು ವೈ ಆಫ್ ಎನ್ ಆಗುತ್ತೆ. ಎಕ್ಸಾಂಪಲ್ ತೊಗೊಂಡು ನೋಡೋದಾದರೆ ಏನು ಮಾಡ್ತಾಯಿದೆ ಸಿಸ್ಟಮ್ ಅಂತ. ಎಕ್ಸ್ ಆಫ್ ಎನ್ ಒಂದು ಸಿಗ್ನಲ್ ತಗೊಳ್ಳೋಣ. ಸೊ ಈ ಥರ ಒಂದು ಸಿಗ್ನಲ್ ತಗೊಳ್ಳೋಣ. ಈ ಸಿಗ್ನಲು -3 to +3 ಇದೆ. ಈ ಸಿಗ್ನಲ್ ನಾವು ಸಿಸ್ಟಮಿಗೆ ಕಳಿಸಿದ್ರೆ ಏನು ಮಾಡುತ್ತೆ ಅಂದರೆ, ಫಸ್ಟು ಇದು ಎಕ್ಸ್ ಆಫ್ ಯು ಆಫ್ ಎನ್ನಿಂದ ಮಲ್ಟಿಪ್ಲೈ ಮಾಡೋಣ. ಯು ಆಫ್ ಎನ್ ಈಸ್ ಈಕ್ವಲ್ ಟು ಏನಂದರೆ, ಯು ಆಫ್ ಎನ್ನು 1ಇಂದ ಇನ್ಫಿನಿಟಿವರೆಗೂ 0ಇಂದ ಇನ್ಫಿನಿಟಿವರೆಗೂ ಆಂಪ್ಲಿಟ್ಯೂಡ್ 1 ಇರುತ್ತೆ. 1 ಈ ಥರ ಇನ್ಫಿನಿಟಿವರೆಗೂ ಇರುತ್ತೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದರೆ ನನಗೆ ಎಕ್ಸ್ ಆಫ್ ಎನ್ ಇಂಟು ಯು ಆಫ್ ಎನ್ನು 0ಇಂದನೇ ಸಿಗ್ನಲ್ ಬರುತ್ತೆ. ಯಾಕೆಂದರೆ -∞ ಟು -1 0 ಇರುತ್ತೆ ಯು ಆಫ್ ಎನ್ನು. ನೆಕ್ಸ್ಟ್ 4 × 1 4 3 2 1 ಆಮೇಲೆ ಸಿಗ್ನಲ್ ಎಕ್ಸ್ ಆಫ್ ಎನ್ 0 ಇರೋದ್ರಿಂದ ಉಳಿದಿದ್ದೆಲ್ಲ 0 ಆಗುತ್ತೆ. ಸೊ ಇಷ್ಟು ಬರುತ್ತೆ. ವೈ ಆಫ್ ಎನ್ ಅಂದರೆ ಇದಕ್ಕೆ 2 ಮಲ್ಟಿಪ್ಲೈ ಮಾಡಬೇಕು, ಯಾಕಂದರೆ 2 × ಎಕ್ಸ್ ಆಫ್ ಎನ್ ಯು ಆಫ್ ಎನ್ ಇದೆ. ಸಿಗ್ನಲ್ ಏನು ಬರುತ್ತೆ ಅಂದರೆ 8 6 4 2 ಬರುತ್ತೆ. ಸೊ ಇದು ಔಟ್ಪುಟ್ ಆಫ್ ದ ಸಿಸ್ಟಮ್. ಸೊ ಈ ಥರ ಈ ಸಿಸ್ಟಮ್ ಆಪ್ರೇಟ್ ಮಾಡ್ತಾ ಇದೆ ಅಂತ. ಪ್ರಾಪರ್ಟೀಸ್ಗಳು ಚೆಕ್ ಮಾಡೋಣ. ಮೆಮೊರಿ ಮತ್ತು ಕಾಸಲ್ಗೆ ಚೆಕ್ ಮಾಡೋಣ. ಮೆಮೊರಿ ಮತ್ತು ಕಾಸಲ್ಟಿಗೆ ಸಿಸ್ಟಮ್ ಈಕ್ವೇಷನ್ ಅಂದರೆ ವೈ ಆಫ್ ಎನ್ ಇಸ್ ಈಕ್ವಲ್ ಟು 2 × ಎಕ್ಸ್ ಆಫ್ ಎನ್ ಇಂಟು ಯು ಆಫ್ ಎನ್. ಎನ್ ಇಸ್ ಈಕ್ವಲ್ ಟು 2 ಹಾಕೋಣ. ಯಾವ್ದಾದ್ರು ವ್ಯಾಲ್ಯೂ ತೊಗೋಬೋದು. ವೈ ಆಫ್ 2 ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಔಟ್ಪುಟ್ಟು ಡಿಪೆಂಡ್ಸ್ ಆನ್ ಎಕ್ಸ್ ಆಫ್ 2 ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಇನ್ಪುಟ್. ಸೊ ಇದು ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಔಟ್ಪುಟ್ ಡಿಪೆಂಡ್ಸ್ ಓನ್ಲಿ ಆನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಇನ್ಪುಟ್ ಇರೋದ್ರಿಂದ ಮೆಮೊರಿ ನೆಸೆಸಿಟಿ ಇರಲ್ಲ. ಯಾಕೆಂದರೆ ಸಿಗ್ನಲ್ ಸ್ಯಾಂಪಲ್ ಯಾವಾಗ ಅರೈವ್ ಆಗುತ್ತೆ ಆವಾಗ ನಾವು ಪ್ರೋಸೆಸ್ ಮಾಡ್ಬೋದು. ಸೊ ಮೆಮೊರಿ ಇಟ್ಕೊಳ್ಳೋ ಅವಶ್ಯಕತೆ ಬಿಡಲ್ಲ. ಸಿಸ್ಟಮ್ನ ಮೆಮೊರಿ ಲೆಸ್ ಅಂತ ಕರಿಬೋದು. ಸಿಸ್ಟಮ್ ಕಾಸಲ್ ಕೂಡ ಆಗುತ್ತೆ, ಯಾಕೆಂದರೆ ಇಲ್ಲಿ ವೆಯ್ಟ್ ಇಲ್ಲ. ಇದು ಫ್ಯೂಚರ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗ್ತಿಲ್ಲ, ಪ್ರೆಸೆಂಟ್ ವ್ಯಾಲ್ಯೂ ಮೇಲೆ ಮಾತ್ರ ಡಿಪೆಂಡ್ ಆಗ್ತಿರೋದ್ರಿಂದ ಇದು ಕಾಸಲ್ಲೂ ಆಗುತ್ತೆ. ಸಿಸ್ಟಮ್ ಮೆಮೊರಿ ಲೆಸ್ ಮತ್ತು ಕಾಸಲ್ ಆಗುತ್ತೆ. ಸ್ಟೆಬಿಲಿಟಿ ಚೆಕ್ ಮಾಡೋಣ. ಸಿಸ್ಟಮ್ ಸ್ಟೆಬಿಲಿಟಿ ಚೆಕ್ ಮಾಡಬೇಕಂದ್ರೆ ಬಿಹೇವಿಯರ್ ಸ್ಟೆಬಿಲಿಟಿ ಚೆಕ್ ಮಾಡ್ತೀವಿ. ಅಲ್ಲಿ ನಾವು ಏನು ಅಸ್ಯೂಮ್ ಮಾಡ್ತಿದ್ದೀವಿ ಅಂದರೆ ಇನ್ಪುಟ್ಟು ಬೌಂಡೆಡ್ ಅಂತ ಅಸ್ಯೂಮ್ ಮಾಡ್ತೀವಿ. ಅಂದರೆ ಎವ್ರಿ ಸ್ಯಾಂಪಲ್ ಇನ್ ಎಕ್ಸ್ ಆಫ್ ಎನ್ನು ಯಾವ್ದಾರ ಒಂದು ಸ್ಯಾಂಪಲ್ಗಿಂತ ಕಮ್ಮಿ ಅಥವಾ ಅದರಷ್ಟೇ ಇರುತ್ತೆ ಅಂತ. ಇದೇ ಸಿಗ್ನಲ್ ತೊಗೋಬೋದು. ಇದು ಬೌಂಡೆಡ್. ಹೈಯೆಸ್ಟ್ ವ್ಯಾಲ್ಯೂ 4 ಇನ್ ಎಲ್ಲ ವ್ಯಾಲ್ಯೂ 4ಗಿಂತ ಕಮ್ಮಿ ಇದೆ. ಸೊ MX ಈ ಥರ ಒಂದು ಸಿಗ್ನಲ್ನ ನಾವು ಸಿಸ್ಟಮಿಗೆ ಕೊಟ್ಟರೆ, ಬೌಂಡೆಡ್ ಇನ್ಪುಟ್ ಕೊಟ್ಟರೆ ಔಟ್ಪುಟ್ ಬೌಂಡೆಡ್ ಬರುತ್ತಾ ನೋಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೈ ಆಫ್ ಎನ್ ಏನಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ 2 × ಎಕ್ಸ್ ಆಫ್ ಎನ್ ಇಂಟು ಯು ಆಫ್ ಎನ್ ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಯು ಆಫ್ ಎನ್ 1 2 ಮ್ಯಾಗ್ನಿಟ್ಯೂಡ್ ಆಫ್ 2 ಎಕ್ಸ್ ಆಫ್ ಎನ್. ಸೊ ಇದು ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಆಫ್ ಎನ್ ಹೈಯೆಸ್ಟ್ ವ್ಯಾಲ್ಯೂ ತಗೋಣ. ಹೈಯೆಸ್ಟ್ ವ್ಯಾಲ್ಯೂ ಇನ್ ಎಕ್ಸ್ ಆಫ್ ಎನ್ ಅಂದರೆ ಎಮ್ ಎಕ್ಸನ್ನು ತಗೊಂಡೇ ಚೆಕ್ ಮಾಡೋಣ. MX ತಗೊಂಡಾಗ ಇಲ್ಲಿ 2 ಎಲ್ಲ ಲೆಸ್ ದೆನ್ ಆರ್ ಈಕ್ವಲ್ ಟು 2 MX ಆಗುತ್ತೆ. ಸೊ ಇದು ಕ್ಲಿಯರ್ಲಿ ಸಿಸ್ಟಮ್ ಔಟ್ಪುಟ್ ಬೌಂಡೆಡ್. ಯಾಕೆಂದರೆ ಈಗ ಈ ಸಿಗ್ನಲ್ಲು 4ಇಂದ ಬೌಂಡೆಡ್ ಆದರೆ ಔಟ್ಪುಟ್ ವೈ ಆಫ್ ಎನ್ನು 8ಇಂದ ಬೌಂಡೆಡ್, ಅಂದರೆ ಎಲ್ಲ ವ್ಯಾಲ್ಯೂಸ್ 8ಗಿಂತ ಕಮ್ಮಿ ಇರುತ್ತೆ ಅಂತ. ಇದನ್ನು ಬೇಕಾದ್ರೆ ನಾವು MY ಅಂತ ಕರಿಬೋದು. ಸೊ ಸಿಸ್ಟಮು ಸಿಗ್ನಲ್ಲು ಇನ್ಪುಟ್ ಸಿಗ್ನಲ್ಲು MXಯಿಂದ ಬೌಂಡೆಡ್ ಆದರೆ ಔಟ್ಪುಟ್ ಸಿಗ್ನಲ್ಲು 2 MXಯಿಂದ ಬೌಂಡೆಡ್ ಆಗುತ್ತೆ. ಅದು ವ್ಯಾಲ್ಯೂ ಜಾಸ್ತಿ ಆಗಿದ್ರೂ ಪರವಾಗಿಲ್ಲ, ಬೌಂಡೆಡ್ ಆಗಿರೋದ್ರಿಂದ ಇದು ಸಿಸ್ಟಮ್ ಸ್ಟೇಬಲ್ ಆಗುತ್ತೆ. ಸಿಸ್ಟಮ್ ಸ್ಟೇಬಲ್. ಟೈಮ್ ಇನ್ವೇರಿಯನ್ಸ್ ಚೆಕ್ ಮಾಡೋಣ. ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ ಈ ಥರ ಸಿಸ್ಟಮ್ಸ್ಗೆ. ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸಿಗ್ನಲ್ನ ಸಿಸ್ಟಮಿಗೆ ಕೊಡ್ತೀವಿ. ಸಿಸ್ಟಮಿಗೆ ಕೊಟ್ಟು ಆಮೇಲೆ ಔಟ್ಪುಟ್ ಆಫ್ ದ ಸಿಸ್ಟಮ್ನ ಶಿಫ್ಟ್ ಮಾಡ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಇನ್ಪುಟ್ ಸಿಗ್ನಲ್ನ ಸಿಸ್ಟಮಿಗೆ ಕೊಡ್ತೀವಿ. ಆಮೇಲೆ ಒಂದು ಶಿಫ್ಟರಿಗೆ ಕೊಡ್ತೀವಿ. ಇದನ್ನು ನಾವು ಫಸ್ಟ್ ಸ್ಟೇಜ್ ನೋಡ್ತೀವಿ. ಇನ್ಪುಟ್ ಎಕ್ಸ್ ಆಫ್ ಎನ್ನು ಇದೇ ಇನ್ಪುಟ್ ಕೊಡ್ತೀನಿ ನಾನು. 1 2 3 4 3 2 1 ಇದೇ ಇನ್ಪುಟ್ ಕೊಡ್ತೀನಿ. ನೆಕ್ಸ್ಟ್ ಇದನ್ನು ಸಿಸ್ಟಮಿಗೆ ಕೊಟ್ಟರೆ ಏನಾಗುತ್ತೆ ಅಂದರೆ ಔಟ್ಪುಟ್ ವೈ ಆಫ್ ಎನ್ನು ನಾವೆಲ್ಲ ಕಂಪ್ಲೀಟ್ ಮಾಡಿದ್ದೇವೆ. 8 6 4 2 ಬರುತ್ತೆ. ಸೊ ಇದನ್ನು ಶಿಫ್ಟ್ ಮಾಡೋಣ. ಶಿಫ್ಟಿಂಗ್ ಫ್ಯಾಕ್ಟ್ರಿ ಏನಾದರೂ ತಗೋಬೋದು ನಾವು 1 ರೈಟ್ ಶಿಫ್ಟ್ ಬೈ 1 ಮಾಡೋಣ. ಸೊ ಇದೇನಾಗುತ್ತೆ, ಇದನ್ನು ವೈ ಎಸ್ ಆಫ್ ಎನ್ ಅಂತ ಕರೆಯೋಣ. ವೈ ಎಸ್ ಅನ್ನು ವೈ ಆಫ್ ಎನ್ -1 ಎಲ್ಲ ಸ್ಯಾಂಪಲ್ಸು ರೈಟಿಗೆ 1 ಶಿಫ್ಟ್ ಆದರೆ 0 8 6 4 2 ಆಗುತ್ತೆ. ಸೊ ಇದು ನಂದು ಫಸ್ಟ್ ಔಟ್ಪುಟ್. ಸೆಕೆಂಡಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಾವು
ಇನ್ಪುಟ್ನ ಶಿಫ್ಟ್ ಮಾಡಿ ಆಮೇಲೆ ಸಿಸ್ಟಮಿಗೆ ಕೊಡ್ತಿದ್ದೀವಿ. ಸೊ ಇದರಲ್ಲಿ ನಮಗೆ ಟೈಮ್ ಅಡ್ವಾನ್ಸು ಟೈಮ್ ಡಿಲೇ ಔಟ್ಪುಟ್ ಮತ್ತು ಇನ್ಪುಟ್ಟಲ್ಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ಎಕ್ಸ್ ಆಫ್ ಎನ್ ಸೇಮ್ ಸಿಗ್ನಲ್ ತಾಳ್ತಿದ್ದೀನಿ ನಾನು, ಇದೇ ಸೇಮ್ ಸಿಗ್ನಲ್ಲು ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಬೈ ಸೇಮ್ ಫ್ಯಾಕ್ಟರ್ ಮಾಡಬೇಕು, n0 = 1. ರೈಟ್ ಶಿಫ್ಟ್ ಬೈ 1 ಮಾಡಿದ್ರೆ ಇಲ್ಲಿ ಔಟ್ಪುಟ್ಟು ಎಕ್ಸೆಸ್ ಆಫ್ ಎನ್ ಅಂತ ತಗೊಳ್ಳೋಣ, ಶಿಫ್ಟೆಡ್ ಔಟ್ಪುಟ್ ಇಲ್ಲೇನು ಬರುತ್ತೆ ಅಂದರೆ 3 0ಗೆ ಬಂದುಬಿಡುತ್ತೆ. 1 2 3 4 3 2 1. ಸೊ 4 ರೈಟಿಗೆ ಶಿಫ್ಟ್ ಆಗುತ್ತೆ, ಎಲ್ಲ ಸ್ಯಾಂಪಲ್ಸು ರೈಟಿಗೆ 1 ಶಿಫ್ಟ್ ಆದರೆ ಈ ಥರ ಬರುತ್ತೆ. ಇದನ್ನು ನಾವೀಗ ಸಿಸ್ಟಮಿಗೆ ಕೊಡೋಣ. ಇದನ್ನು ನಾನು y ಆಫ್ ಎನ್ ಅಂತ ಕರಿತೀನಿ. ಸೊ ಇಲ್ಲಿ y ಆಫ್ ಎನ್ ಏನಾಗುತ್ತೆ ನೋಡೋಣ. ಇಲ್ಲಿ ಎಕ್ಸೆಸ್ ಆಫ್ ಎನ್ನು ನಮ್ಮದು ಇನ್ಪುಟ್ಟು ಸಿಸ್ಟಮಿಗೆ ಕೊಡ್ತಿರೋದು. ಇಲ್ಲೇನಂತಿದೆ 1 2 3 4 3 2 1. ಇದನ್ನು ಯು ಆಫ್ ಎನ್ನಿಂದ ಮಲ್ಟಿಪ್ಲೈ ಮಾಡೋಣ. ಫಸ್ಟು 0 0 1 1 1 1 1 1 ಈ ಥರ ಬರ್ತಾ ಹೋಗುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನನಗೆ 3 4 3 2 1 ಆಗುತ್ತೆ, ಈ ಥರ ಬರುತ್ತೆ. ನೆಕ್ಸ್ಟ್ ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಆ್ಯಕ್ಚುಲ್ ಔಟ್ಪುಟ್ ಸಿಗುತ್ತೆ y ಆಫ್ ಎನ್ ಅಂದರೆ. ಯಾಕೆಂದರೆ ಇಟ್ ಈಸ್ 2 × ಎಕ್ಸೆಸ್ ಆಫ್ ಎನ್ × ಯು ಆಫ್ ಎನ್. ಇದು ಎಕ್ಸೆಸ್ × ಯು ಆಫ್ ಎನ್. ಇದು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 6 8 6 4 2 ಸಿಗುತ್ತೆ. ಇಲ್ಲಿ ಔಟ್ಪುಟ್ಟು 6 8 6 4 2. ಸೊ ಈಗ ಕ್ಲಿಯರ್ಲಿ ಇವೆರಡು ಔಟ್ಪುಟ್ ಡಿಫ್ರೆನ್ಸ್ ಇದೆ. ಸೊ ಸಿಸ್ಟಮು ಟೈಮ್ ವೇರಿಯಂಟ್ ಆಗುತ್ತೆ. ಸೊ ಯಾವಾಗ ಒಂದು ಸಿಗ್ನಲ್ನ ಇನ್ಪುಟ್ ಸಿಗ್ನಲ್ನ ಯು ಆಫ್ ಎನ್ನಿಂದ ಟ್ರಿಮ್ ಮಾಡ್ತೀವಿ, ಆ ಥರ ಸಿಸ್ಟಮ್ಸ್ಗಳು ಟೈಮ್ ವೇರಿಯಂಟ್ ಇರುತ್ತೆ. ಈಗ ಎಕ್ಸ್ ಆಫ್ ಟಿ ಇಂಟು ಯು ಆಫ್ ಟಿ ಮಾಡಿದ್ರು ಅಷ್ಟೇ, ಈ ಕಂಟಿನ್ಯೂಸ್ ಟೈಮ್ ಸಿಗ್ನಲ್ಸ್ ಇದು ಕೂಡ ಸಿಸ್ಟಮ್ ಟೈಮ್ ವೇರಿಯಂಟ್ ಆಗುತ್ತೆ. ಸೊ ಇದು ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಯಾಕೆಂದರೆ ನಾವು ರೈಟ್ ಶಿಫ್ಟ್ ಮಾಡಿದಾಗ ಅಥವಾ ಶಿಫ್ಟ್ ಮಾಡಿದಾಗ ಈ ನೆಗೆಟಿವ್ ಸೈಡಲ್ಲಿರೋ ಸ್ಯಾಂಪಲ್ಸು ಒಳಗಡೆ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಂದಿದೆ 3 ಆಚೆ ಆಯಿತು, ಇದು ಬಂತು. ಸೊ ಇದು ಸಿಗ್ನಲ್ನ ಚೇಂಜ್ ಮಾಡಿಬಿಡುತ್ತೆ, ಔಟ್ಪುಟ್ ಸಿಗ್ನಲ್ನ. ಅದಕ್ಕೋಸ್ಕರ ಇದು ಟೈಮ್ ವೇರಿಯಂಟ್ ಆಗುತ್ತೆ. ಲೀನಿಯಾರಿಟಿ ಚೆಕ್ ಮಾಡೋಣ. ಲೀನಿಯಾರಿಟಿ ಚೆಕ್ ಮಾಡೋಕ್ಕೆ ಟೂ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಬೇಕು. ಒಂದು ಹೋಮೋಜಿನಿಟಿಲಿ ಇನ್ಪುಟ್ 0 ಇದ್ದರೆ ಔಟ್ಪುಟ್ 0 ಇದೆ ಚೆಕ್ ಮಾಡಬೇಕು. y ಆಫ್ ಎನ್ = 2 × ಎಕ್ಸ್ ಆಫ್ ಎನ್ 0 ಯು ಆಫ್ ಎನ್ ಹಂಗೆ ಹೇಳೋಣ. ಸೊ ಇದು 0 ಬಂದುಬಿಡುತ್ತೆ. ಸೊ ಹೋಮೋಜಿನಿಟಿ ರೂಲ್ ಸ್ಯಾಟಿಸ್ಫೈ ಆಗುತ್ತೆ. ಸೂಪರ್ ಪೊಸಿಷನ್ ಥಿಯರಮ್ ನೋಡೋಣ. ಸೂಪರ್ ಪೊಸಿಷನ್ ಥಿಯರಮಲ್ಲಿ ನಾವು 3 ಸಲ ಸಿಸ್ಟಮ್ನ ಎಕ್ಸೈಟ್ ಮಾಡ್ತೀವಿ. ಒಂದು x1 x2 ಇನ್ನೊಂದು 2 ಕಂಬೈನ್ ಮಾಡಿ. x1 ಆಫ್ ಎನ್ನಿಂದ ನಾನು ಸಿಸ್ಟಮ್ನ ಎಕ್ಸೈಟ್ ಮಾಡಿದ್ರೆ ಔಟ್ಪುಟ್ನ y1 ಆಫ್ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. y1 ಆಫ್ ಎನ್ ಏನಾಗುತ್ತೆ ಅಂದರೆ 2 ಟೈಮ್ಸ್ ಸಿಗ್ನಲ್ ಸಿಸ್ಟಮ್ ಏನು ಮಾಡ್ತಿದ್ದೆ ಅಂದರೆ ಇನ್ಪುಟ್ ತೊಗೊಂಡು ಮಲ್ಟಿಪ್ಲೈ ಮಾಡಿ 2 ಇಂದ ಮಲ್ಟಿಪ್ಲೈ ಮಾಡಿ ಯು ಆಫ್ ಎನ್ನಿಂದ ಮಲ್ಟಿಪ್ಲೈ ಮಾಡ್ತಿದ್ದೆ. ಈಗ x2 ಆಫ್ ಎನ್ನಿಂದ ಎಕ್ಸೈಟ್ ಮಾಡಿದ್ರೆ ಔಟ್ಪುಟ್ ಇನ್ನೊಂದು ಡಿಫ್ರೆಂಟ್ ಬರುತ್ತೆ. ಅದನ್ನು y2 ಆಫ್ ಎನ್ ಅಂತ ರೆಪ್ರೆಸೆಂಟ್ ಮಾಡೋಣ. 2 × x2 ಆಫ್ ಎನ್ × ಯು ಆಫ್ ಎನ್ ಆಗುತ್ತೆ. ಈಗ ಇವೆರಡು ಸಿಗ್ನಲ್ ಕಂಬೈನ್ ಮಾಡಿದ್ರೆ ನನಗೆ ಇನ್ನೊಂದು ಹೊಸ ಸಿಗ್ನಲ್ ಸಿಗುತ್ತೆ, ಅದನ್ನು x3 ಅಂತ ಕರಿತೀನಿ. x3 ಆಫ್ ಎನ್ = x1 ಆಫ್ ಎನ್ ಪ್ಲಸ್ x2 ಆಫ್ ಎನ್ ಮಾಡಿದ್ರೆ ಔಟ್ಪುಟ್ ಇದನ್ನು ನಾನು y3 ಆಫ್ ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. y3 ಆಫ್ ಎನ್ ಏನಂದರೆ ಕೊಟ್ಟಿರೋ ಸಿಗ್ನಲ್ನ 2 ಇಂದ ಮಲ್ಟಿಪ್ಲೈ ಮಾಡಿ ಯು ಆಫ್ ಎನ್ನಿಂದ ಟ್ರಿಮ್ ಮಾಡ್ತಿದ್ದೆ. ಬಟ್ x3 ಆಫ್ ಎನ್ ಏನಂದರೆ x1 ಆಫ್ ಎನ್ ಪ್ಲಸ್ x2 ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 × x1 ಆಫ್ ಎನ್ ಪ್ಲಸ್ x2 ಆಫ್ ಎನ್ × ಯು ಆಫ್ ಎನ್ ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ 2 × x1 ಆಫ್ ಎನ್ ಯು ಆಫ್ ಎನ್ ಪ್ಲಸ್ 2 × x2 ಆಫ್ ಎನ್ ಯು ಆಫ್ ಎನ್ ಆಗುತ್ತೆ. ಸೊ ಇದು y ಆಫ್ ಎನ್, ಇದು y2 ಆಫ್ ಎನ್ ಆಗುತ್ತೆ. ಸೊ ಇನ್ಪುಟ್ಟು x1 ಆಫ್ ಎನ್ ಪ್ಲಸ್ x2 ಆಫ್ ಎನ್ ಫಾರ್ಮಲ್ಲಿದ್ದರೆ ಔಟ್ಪುಟ್ ಕೂಡ y1 ಆಫ್ ಎನ್ ಪ್ಲಸ್ y2 ಆಫ್ ಎನ್ ಫಾರ್ಮಲ್ಲಿದೆ. ಸೊ ಇದು ಸೂಪರ್ ಪೊಸಿಷನ್ ಥಿಯರಮ್ನು ಸ್ಯಾಟಿಸ್ಫೈ ಮಾಡುತ್ತೆ. ಎರಡೂ ಪ್ರಾಪರ್ಟಿ ಸ್ಯಾಟಿಸ್ಫೈ ಮಾಡಿದ್ರೆ ಸಿಸ್ಟಮ್ ಲೀನಿಯರ್ ಆಗುತ್ತೆ. ಸೊ ಸಿಸ್ಟಮ್ಮು ಲೀನಿಯರು, ಟೈಮ್ ವೇರಿಯಂಟು, ಸ್ಟೇಬಲ್, ಕಾಸಲ್ ಮತ್ತು ಮೆಮೊರಿಲೆಸ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಈ ಸಿಸ್ಟಮ್ ಏನು ಮಾಡ್ತಿದೆ ನೋಡೋಣ. ಈ ಸಿಸ್ಟಮ್ ಏನು ಮಾಡ್ತಿದೆ ಅಂದರೆ ಕೊಟ್ಟಿರೋ ಇನ್ಪುಟ್ ಎಕ್ಸ್ ಆಫ್ ಎನ್ನ ಸೆಲೆಕ್ಟಿವ್ ಆಗಿ ಸ್ಯಾಂಪಲ್ಸ್ ತಗೊಳ್ತಿದೆ. y ಆಫ್ ಎನ್ = 2 × x ಆಫ್ 2 to the power of n. ಸೆಲೆಕ್ಟಿವ್ ಆಗಿ ಸ್ಯಾಂಪಲ್ಸ್ ತಗೊಳ್ತಿದೆ ಅಂದರೆ 2 to the power of n ನಮಗೆ ಸೀಕ್ವೆನ್ಸ್ ಏನು ಬರುತ್ತೆ ಆ ಸೀಕ್ವೆನ್ಸಲ್ಲಿರೋ ಸ್ಯಾಂಪಲ್ಸ್ನ ಎಕ್ಸ್ ಆಫ್ ಎನ್ನಿಂದ ಪಿಕ್ ಮಾಡ್ತಾ ಇದೆ y ಆಫ್ ಎನ್ ಅಂತ. ಅದೊಂದು ಎಕ್ಸಾಂಪಲ್ ತಗೊಂಡೆ ನೋಡೋಣ, ಅರ್ಥ ಆಗುತ್ತೆ. ಎಕ್ಸ್ ಆಫ್ ಎನ್ನ ಒಂದು ದೊಡ್ಡ ಸಿಗ್ನಲ್ ತಗೋಣ, 1 2 3 1 2 3. ಸೊ ಈ ಥರ ಒಂದು ಇನ್ಫೈನೈಟ್ ಸಿಗ್ನಲ್ ತಗೋಣ. ಇದನ್ನು 0 ಇಲ್ಲಿಂದನೇ ಶುರು ಮಾಡೋದು, ರೈಟ್ ಸೈಡೆಡ್ ಸೀಕ್ವೆನ್ಸ್ ಅಂತ ತಗೋಣ. ಇದು 0th ಪೊಸಿಷನ್ನು. ಇದು 1st 2nd 3rd 4th 5th 6th 7 8 9 10 11 12 13 14 15 16 ಈ ಥರ ಇದು ಇಂಡೆಕ್ಸ್ ಇದು ಎನ್ನಿಂದ ಇಂಡೆಕ್ಸು. ಇಲ್ಲಿ ಔಟ್ಪುಟ್ ಹೆಂಗೆ ಬರ್ತಿದೆ ಅಂದರೆ ಫಸ್ಟ್ ನಾವು x ಆಫ್ 2n ಏನಂತ ಚೆಕ್ ಮಾಡೋಣ. x ಆಫ್ 2n ಏನಾಗುತ್ತೆ ಅಂದರೆ
n ಈಸ್ ಈಕ್ವಲ್ ಟು 0 ಹಾಕಿದ್ರೆ 2 ಟು ದ ಪವರ್ ಆಫ್ 0, 2 ಟು ದ ಪವರ್ ಆಫ್ 0 ಅಂದರೆ 1. ಸೊ ಎಕ್ಸ್ ಆಫ್ 1 ಇದು ಚೂಸ್ ಮಾಡುತ್ತೆ. ಎಕ್ಸ್ ಆಫ್ 1 ಅಂದರೆ 2, ಇದು 2 ಆಗುತ್ತೆ. ನೆಕ್ಸ್ಟು n ಈಸ್ ಈಕ್ವಲ್ ಟು 1 ಹಾಕಿದ್ರೆ 2 ಟು ದ ಪವರ್ ಆಫ್ 1, 2 ಟು ದ ಪವರ್ ಆಫ್ 1 ಅಂದರೆ ಸೆಕೆಂಡ್ ಪೊಸಿಷನಲ್ಲಿ ಇರೋದು ಇದು 3. ನೆಕ್ಸ್ಟು n ಈಸ್ ಈಕ್ವಲ್ ಟು 2 ಹಾಕಿದ್ರೆ 2 ಟು ದ ಪವರ್ ಆಫ್ 2 4, ಫೋರ್ತ್ ಪೊಸಿಷನಲ್ಲಿ ಇರೋದು ತಗೊಳುತ್ತೆ. ಫೋರ್ತ್ ಪೊಸಿಷನಲ್ಲಿ ಇರೋದು 2. ನೆಕ್ಸ್ಟು 8th ಪೊಸಿಷನಲ್ಲಿ ಇರೋದು ತಗೊಳುತ್ತೆ. 2 ಟು ದ ಪವರ್ ಆಫ್ 3 8 ಆಗುತ್ತೆ. ಸೊ 3 ಆಗುತ್ತೆ. ನೆಕ್ಸ್ಟು 16th ಪೊಸಿಷನಲ್ಲಿ ಇರೋದು ತಗೊಳುತ್ತೆ. ಅದು 3 ಇದೆ. ಸೊ ಅದು 2 ಇದೆ. ಸೊ ಈ ಥರ ಇದು ಸಿಗ್ನಲ್ ಪಿಕ್ ಮಾಡ್ತಾ ಹೋಗುತ್ತೆ. ಫೈನಲಿ ಔಟ್ಪುಟ್ ಆಫ್ ದ ಸಿಸ್ಟಮ್ ಇದು 2 ಇಂದ ಮಲ್ಟಿಪ್ಲೈ ಮಾಡ್ಬೇಕು ನಾವು. 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂದರೆ y ಆಫ್ n ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಆಫ್ 2 ಟು ದ ಪವರ್ ಆಫ್ n. ಇದೇನಾಗುತ್ತೆ ಅಂದರೆ 4 6 4 6 4 ಈ ಥರ ಬರ್ತಾ ಹೋಗುತ್ತೆ. ಸೊ ಇದು ಆಪರೇಷನ್ ಆಫ್ ದ ಸಿಸ್ಟಮ್. ಸಿಸ್ಟಮ್ ಮೆಮೊರಿ ಲೆಸನ್ ನೋಡೋಣ. y ಆಫ್ n ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಆಫ್ 2 ಟು ದ ಪವರ್ ಆಫ್ n. n ಈಸ್ ಈಕ್ವಲ್ ಟು 2 ತಗೊಂಡ್ರೆ ನಾವು y ಆಫ್ 2 ಈಸ್ ಈಕ್ವಲ್ ಟು 2 ಇಂಟು ಎಕ್ಸ್ ಆಫ್ 2 ಸ್ಕ್ವೇರ್ ಅಂದರೆ 4 ಆಗಿಬಿಡುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಔಟ್ಪುಟ್ ಡಿಪೆಂಡಿಂಗ್ ಆನ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಇನ್ಪುಟ್. ಸೊ ಸಿಸ್ಟಮ್ ಹ್ಯಾಸ್ ಮೆಮೊರಿ, ನಾಟ್ ಮೆಮೊರಿಲೆಸ್ ಅಂತ ಹೇಳ್ಬೋದು. ಇದು ನಾಟ್ ಮೆಮೊರಿಲೆಸ್. ನೆಕ್ಸ್ಟು ಸಿಸ್ಟಮು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಔಟ್ಪುಟ್ಟು ಡಿಪೆಂಡ್ಸ್ ಆನ್ ಫ್ಯೂಚರ್ ವ್ಯಾಲ್ಯೂ ಆಫ್ ದ ಇನ್ಪುಟ್ ಆಗಿರೋದ್ರಿಂದ ನಾವು ಪ್ರೆಸೆಂಟ್ ವ್ಯಾಲ್ಯೂ y ಆಫ್ 2 ಕಂಪ್ಯೂಟ್ ಮಾಡೋಕ್ಕೆ ಎಕ್ಸ್ ಆಫ್ 4 ಬರೋ ತನಕ ಕಾಯಬೇಕು. ಸೊ ದೆರ್ ಈಸ್ ಎ ವೆಯ್ಟ್ ಇದ್ದಾಗ ಅದು ಸಿಸ್ಟಮ್ ನಾನ್ ಕಾಸಲ್ ಆಗುತ್ತೆ. ಸ್ಟೆಬಿಲಿಟಿ ಚೆಕ್ ಮಾಡೋಣ. ಸ್ಟೆಬಿಲಿಟಿ ಚೆಕ್ ಮಾಡೋಕ್ಕೆ ಫಸ್ಟ್ ನಾವು ಎಕ್ಸ್ ಆಫ್ ಎನ್ನ ಬೌಂಡೆಡ್ ಅಂತ ತಗೊಳ್ಳೋಣ. ಲೆಟ್ ಅಸ್ ಸ್ಟೆಬಿಲಿಟಿ ಎಕ್ಸ್ ಆಫ್ ಎನ್ ಬೌಂಡೆಡ್ ಅಂತ ತಗೊಳ್ಳೋಣ. ಎಕ್ಸ್ ಆಫ್ ಎನ್ ಬೌಂಡೆಡ್ ಅಂದರೆ ದ ಹೈಯೆಸ್ಟ್ ಸ್ಯಾಂಪಲ್ಲು ಆಫ್ ಎಕ್ಸ್ ಆಫ್ ಎನ್ ಎಮ್ ಎಕ್ಸ್ ಅಂತ. ಇದೇ ಸಿಗ್ನಲ್ ನಾವು ತಗೊಂಡ್ರೆ ಇಲ್ಲಿ ಹೈಯೆಸ್ಟ್ ಸ್ಯಾಂಪಲ್ 3, ಎಲ್ಲ ಸ್ಯಾಂಪಲ್ಸು 3ಗಿಂತ ಕಮ್ಮಿನೇ ಇದೆ. ಸೊ ಎಕ್ಸ್ ಆಫ್ ಎನ್ ಈ ಸಿಗ್ನಲ್ಲು ಬೌಂಡೆಡ್ ಬೈ 3 ಅಂತ ಹೇಳ್ಬೋದು. ಅದೇ ಥರ ಇನ್ನೊಂದು ಜನರಲ್ ಸಿಗ್ನಲ್ ತಗೊಂಡ್ರೆ ಅಲ್ಲಿರೋ ಸ್ಯಾಂಪಲ್ಸಲ್ಲಿ ಹೈಯೆಸ್ಟ್ ಸ್ಯಾಂಪಲ್ ಅಂದರೆ ಎಮ್ ಎಕ್ಸ್ ಆಂಪ್ಲಿಟ್ಯೂಡ್ ಇರೋದು, ಇನ್ನೆಲ್ಲ ಸ್ಯಾಂಪಲ್ಸು ಅದಕ್ಕಿಂತ ಕಮ್ಮಿ ಇರುತ್ತೆ ಅಂತ. ಸೊ ಎಕ್ಸ್ ಆಫ್ ಎನ್ನು ಬೌಂಡೆಡ್ ಅಂತ ಅಸ್ಯೂಮ್ ಮಾಡಿದ್ದೀವಿ. ಈಗ ಮ್ಯಾಗ್ನಿಟ್ಯೂಡ್ ಆಫ್ ವೈ ಆಫ್ ಎನ್ ಫೈಂಡ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ ವೈ ಆಫ್ ಎನ್ ಏನಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ 2 ಇಂಟು ಎಕ್ಸ್ ಆಫ್ 2 ಟು ದ ಪವರ್ ಆಫ್ ಎನ್. ಸೊ ಇದು ಮ್ಯಾಗ್ನಿಟ್ಯೂಡ್ ಆಫ್ 2, ಇದು ಎಕ್ಸ್ ಆಫ್ 2 ಟು ದ ಪವರ್ ಆಫ್ ಎನ್. ಇದು ಎಕ್ಸ್ ಆಫ್ 2 ಟು ದ ಪವರ್ ಆಫ್ ಎನ್ ಏನು ಮಾಡ್ತಿದ್ದೀವಿ ಅಂದರೆ ನಾವು ಎಕ್ಸ್ ಆಫ್ ಎನ್ನಲ್ಲಿ ಇರೋ ಸ್ಯಾಂಪಲ್ಸ್ನೇ ನಾವು ಪಿಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಇದು ನಮಗೆ 2 ಟು ದ ಪವರ್ ಆಫ್ ಎನ್ನು ನಾವು ಯಾವ್ಯಾವ ಸ್ಯಾಂಪಲ್ಸ್ ಪಿಕ್ ಮಾಡಬೇಕು ಅಂತ ನಮಗೆ ಗೈಡ್ ಮಾಡುತ್ತೆ. ಸೊ ಎಕ್ಸ್ ಆಫ್ 2nಲ್ಲಿರೋ ಸ್ಯಾಂಪಲ್ಸ್ ಕೂಡ ಎಕ್ಸ್ ಆಫ್ ಎನ್ನಲ್ಲಿರೋ ಸ್ಯಾಂಪಲ್ಸೇ ಇರುತ್ತೆ. ಸೊ ಇದು ನಾವು ಇದು ಬೇರೆ ಸ್ಯಾಂಪಲ್ಸ್ ಎಲ್ಲಿಂದನೂ ತರ್ತಿಲ್ಲ. ಎಕ್ಸ್ ಆಫ್ ಎನ್ನಲ್ಲಿರೋ ಸ್ಯಾಂಪಲ್ಸ್ನ ನಾವು ಸಿಸ್ಟಮ್ಯಾಟಿಕಲಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ ಆಫ್ 2nಲ್ಲಿರೋ ಸ್ಯಾಂಪಲ್ಸ್ ಹೈಯೆಸ್ಟ್ ವ್ಯಾಲ್ಯೂನು ಎಮ್ ಎಕ್ಸೇ ಇರುತ್ತೆ. ಸೊ ಈ ವ್ಯಾಲ್ಯೂ ಎಮ್ ಎಕ್ಸ್ ಆಗೇ ಆಗುತ್ತೆ. ಸೊ ಮ್ಯಾಗ್ನಿಮ್ ಈ ವ್ಯಾಲ್ಯೂ ಎಮ್ ಎಕ್ಸ್ ಇರುತ್ತೆ. ಸೊ 2 ಇಂಟು ಎಮ್ ಎಕ್ಸ್ ಆಗುತ್ತೆ ಇದು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ವೈ ಆಫ್ ಎನ್ನು 2 ಎಮ್ ಎಕ್ಸಿಂದ ಬೌಂಡೆಡ್ ಆಗಿರುತ್ತೆ. ಎಕ್ಸ್ ಆಫ್ 2n ಅಂದರೆ ಸ್ಯಾಂಪಲ್ಸ್ ಆಫ್ ಎಕ್ಸ್ ಆಫ್ ಎನ್ನೇ ಆಗಿರೋದ್ರಿಂದ ಎಕ್ಸ್ ಆಫ್ ಎನ್ ಬೌಂಡೆಡ್ ಆಗಿದ್ರೆ ಎಕ್ಸ್ ಆಫ್ 2n ಆಬ್ವಿಯಸ್ಲಿ ಬೌಂಡೆಡ್ ಆಗಿರುತ್ತೆ. ನೆಕ್ಸ್ಟ್ ಈ ಮಲ್ಟಿಪ್ಲಿಕೇಶನ್ ಆಫ್ 2 ಅದನ್ನು ಸ್ವಲ್ಪ ಜಾಸ್ತಿ ಮಾಡುತ್ತೆ, ಬಟ್ ಸ್ಟಿಲ್ ವೈ ಆಫ್ ಎನ್ ಬೌಂಡೆಡ್ ಇರುತ್ತೆ. ಸಿಸ್ಟಮು BI/BO ಸ್ಟೇಬಲ್ ಆಗುತ್ತೆ. ಟೈಮ್ ಇನ್ವೇರಿಯನ್ಸ್ ಚೆಕ್ ಮಾಡೋಣ. ಕಳೆದ ಎಕ್ಸಾಂಪಲ್ ಮಾಡ್ದಂಗೆ ನೀವು ಇದೇ ಎಕ್ಸಾಂಪಲ್ ತೊಗೊಂಡು ಶಿಫ್ಟ್ ಮಾಡಿ ನೋಡ್ಬೋದು. ಬಟ್ ನಾವು ಜನರಲಾಗಿ ಬರೆಯೋದು ಹೇಗೆ ಅಂದರೆ ಟೈಮ್ ಇನ್ವೇರಿಯನ್ಸ್ಗೆ ಫಸ್ಟಿಗೆ ಏನು ಮಾಡ್ತೀವಿ ಅಂದರೆ ನಾವು ಎಕ್ಸ್ ಆಫ್ ಎನ್ ಇನ್ಪುಟ್ನ ಸಿಸ್ಟಮಿಗೆ ಕೊಡ್ತೀವಿ. ಇದು ಫಸ್ಟ್ ಸ್ಟೆಪ್ಪು. ಸಿಸ್ಟಮಿಗೆ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದರೆ ಔಟ್ಪುಟ್ಟು ವೈ ಆಫ್ ಎನ್ನು 2 ಇಂಟು ಎಕ್ಸ್ ಆಫ್ 2 ಟು ದ ಪವರ್ ಆಫ್ ಎನ್ ಬರುತ್ತೆ. ಇದನ್ನು ನಾವು ಶಿಫ್ಟರಿಗೆ ಕೊಡೋಣ. ಶಿಫ್ಟರಿಗೆ ನಾವು ಫ್ಯಾಕ್ಟ್ರಿ n0 ಅಂತ ಕೊಡೋಣ. ಔಟ್ಪುಟ್ ಏನಾಗುತ್ತೆ ಅಂದರೆ ವೈ ಎಸ್ ಆಫ್ ಎನ್ ಅಂತ ತಗೊಂಡ್ರೆ ಇದು ವೈ ಆಫ್ n ಮೈನಸ್ n0 ಆಗುತ್ತೆ. ಅಥವಾ ಇದನ್ನು ಹೆಂಗೆ ಬರೀಬೇಕು ಅಂದರೆ 2 ಇಂಟು ಎಕ್ಸ್ ಆಫ್ 2 ಟು ದ ಪವರ್ ಆಫ್ n ಮೈನಸ್ n0 ಬರೀಬೇಕು. ಯಾಕೆಂದರೆ ನಾವು ಆಲ್ರೆಡಿ 2 ಟು ದ ಪವರ್ ಆಫ್ n ಫೈಂಡ್ ಮಾಡಿದ್ದೀವಿ. ಇದನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಎಕ್ಸ್ ಆಫ್ 2n ಆಲ್ರೆಡಿ ಫೌಂಡು. ಇದನ್ನು ಶಿಫ್ಟ್ ಮಾಡಿದ್ರೆ ನಮಗೆ 2 ಇಂಟು ಎಕ್ಸ್ ಆಫ್ 2 ಟು ದ ಪವರ್ ಆಫ್ n ಮೈನಸ್ n0 ಆಗುತ್ತೆ. ಸೊ ಈ ಸಿಗ್ನಲ್ ನಾವು ಶಿಫ್ಟ್ ಮಾಡ್ತಿದ್ದೀವಿ. ಬೇಕಾದ್ರೆ ಇದೇ ಎಕ್ಸಾಂಪಲ್ ತೊಗೊಂಡು ನೀವು ನೋಡ್ಬೋದು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಎಕ್ಸ್ ಆಫ್ ಎನ್ನು ಶಿಫ್ಟರಿಗೆ ಕೊಡ್ತಿದ್ದೀವಿ. ಫಸ್ಟ್ ಶಿಫ್ಟರಿಗೆ ಕೊಟ್ಟರೆ ಔಟ್ಪುಟ್ಟು ಎಕ್ಸ್ ಎಸ್ ಆಫ್ ಎನ್ ಬರುತ್ತೆ. ಎಸ್ ಆಫ್ ಎನ್ನು
ಎಕ್ಸಸ್ ಆಫ್ ಎನ್ ಅಂದರೆ ಎಕ್ಸ್ ಆಫ್ ಎನ್ ಮೈನಸ್ ಎನ್ ನಾಟ್. ಇದನ್ನು ಸಿಸ್ಟಮಿಗೆ ಕೊಟ್ಟರೆ ಸಿಸ್ಟಮ್ ಏನು ಮಾಡ್ತಿದೆ ಅಂದರೆ ವೈ ಆಫ್ ಎನ್ ತಗೊಳ್ಳೋಣ. ವೈ ಆಫ್ ಎನ್ ಇಸ್ ಈಕ್ವಲ್ ಟು ಸಿಸ್ಟಮು ಎಕ್ಸಸ್ ಆಫ್ 2 ಟು ದ ಪವರ್ ಆಫ್ ಎನ್ ಆಗ್ತಿದೆ. ಇದು 2 ಇಂಟು ಎಕ್ಸಸ್ ಎನ್ ಅಂದರೆ ಎನ್ ಮೈನಸ್ ಎನ್ ನಾಟ್. ಸೊ ಕ್ಲಿಯರ್ಲಿ ಈ ಈಕ್ವೇಷನು ಮತ್ತು ಈ ಈಕ್ವೇಷನು ಎರಡು ಈಕ್ವಲ್ ಇಲ್ಲ. ಸಿಸ್ಟಮು ಟೈಮ್ ವೇರಿಯಂಟ್ ಆಗುತ್ತೆ. ಕಳೆದ ಪ್ರಾಬ್ಲಮಲ್ಲಿ ಮಾಡ್ದಂಗೆ ಇದೇ ಈ ಎಕ್ಸಾಂಪಲ್ ತೊಗೊಂಡು ನೀವು ಚೆಕ್ ಮಾಡ್ಬೋದು. ಟೈಮ್ ವೇರಿಯಂಟೇ ಬರುತ್ತೆ. ಸಿಸ್ಟಮ್ ಟೈಮ್ ವೇರಿಯಂಟು. ಲೀನಿಯಾರಿಟಿ ಚೆಕ್ ಮಾಡೋಣ. ಲೀನಿಯಾರಿಟಿ ಚೆಕ್ ಮಾಡೋಕ್ಕೆ ಫಸ್ಟ್ ಇದು ಹೋಮೋಜಿನಿಟಿ ರೂಲ್ ಹೋಮೋಜಿನಿಟಿ ಸ್ಯಾಟಿಸ್ಫೈ ಮಾಡ್ತಾ ನೋಡೋಣ. ಹೋಮೋಜಿನಿಟಿ ಎಕ್ಸ್ ಆಫ್ ಎನ್ ಇಸ್ ಈಕ್ವಲ್ ಟು 0 ಕೊಟ್ಟರೆ ನಾನು ವೈ ಆಫ್ ಎನ್ನು 0ನೇ ಆಗುತ್ತೆ. ಯಾಕೆಂದರೆ ಎಲ್ಲ ಸ್ಯಾಂಪಲ್ಸು 0 ಆಗಿಬಿಟ್ರೆ ನಾವು ಇಲ್ಲಿ ಎಕ್ಸ್ ಆಫ್ 2n ಇಂದ ಚೂಸ್ ಮಾಡ್ತೀವಿ. ಚೂಸ್ ಮಾಡೋ ಸ್ಯಾಂಪಲ್ಸು 0ನೇ ಆಗಿಬಿಡುತ್ತೆ. ಸೊ ವೈ ಆಫ್ ಎನ್ ಇಸ್ 0. ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಸೂಪರ್ ಪೊಸಿಷನ್ ಥಿಯರಮ್ ಚೆಕ್ ಮಾಡೋಣ. ಸೂಪರ್ ಪೊಸಿಷನ್ ಚೆಕ್ ಮಾಡಬೇಕು ಅಂದರೆ ಫಸ್ಟ್ ನಾವು ಸಿಸ್ಟಮ್ನ x1 ಇಂದ ಎಕ್ಸೈಟ್ ಮಾಡೋಣ. ಔಟ್ಪುಟ್ y1 ಅಂತ ರೆಪ್ರೆಸೆಂಟ್ ಮಾಡೋಣ. 2 ಇಂಟು x1 ಆಫ್ 2 ಟು ದ ಪವರ್ ಆಫ್ n ಆಗುತ್ತೆ. x2 ಆಫ್ n ತಗೊಂಡ್ರೆ y2 ಆಫ್ n ಇಸ್ ಈಕ್ವಲ್ ಟು 2 ಇಂಟು x2 ಆಫ್ 2 ಟು ದ ಪವರ್ ಆಫ್ n ಆಗುತ್ತೆ. ಎರಡು ಕಂಬೈನ್ ಮಾಡಿ ಒಂದು ಸಿಗ್ನಲ್ ಬರೋಣ. x3 ಆಫ್ n ಇಸ್ ಈಕ್ವಲ್ ಟು x1 ಆಫ್ n ಪ್ಲಸ್ x2 ಆಫ್ n ಆಗುತ್ತೆ. ಸೊ ಇದಕ್ಕೆ ನಾವು ಸಿಸ್ಟಮಿಗೆ ಕೊಟ್ಟರೆ ಔಟ್ಪುಟ್ಟು x3 ಆಫ್ 2 ಟು ದ ಪವರ್ ಆಫ್ n ಆಗುತ್ತೆ. ಬಟ್ x3 ಆಫ್ 2 ಟು ದ ಪವರ್ ಆಫ್ n ಅಂದರೆ x1 ಆಫ್ 2 ಟು ದ ಪವರ್ ಆಫ್ n ಪ್ಲಸ್ x2 ಆಫ್ 2 ಟು ದ ಪವರ್ ಆಫ್ n ಆಗುತ್ತೆ. ಸೊ x3 ಆಫ್ 2 ಟು ದ ಪವರ್ ಆಫ್ n ಅಂದರೆ x1 ಆಫ್ 2 ಟು ದ ಪವರ್ ಆಫ್ n ಪ್ಲಸ್ x2 ಆಫ್ 2 ಟು ದ ಪವರ್ ಆಫ್ n ಆಗುತ್ತೆ. ಸೊ ಇದು ಮಲ್ಟಿಪ್ಲೈ ಮಾಡಿದ್ರೆ 2 x1 2 ಟು ದ ಪವರ್ ಆಫ್ n ಪ್ಲಸ್ 2 x2 2 ಟು ದ ಪವರ್ ಆಫ್ n. ಸೊ ಇದು y1 ಆಫ್ n ಆಗುತ್ತೆ. ಇದು ಪ್ಲಸ್ ದಿಸ್ ಇಸ್ y2 ಆಫ್ n. ಸೊ ಇನ್ಪುಟ್ಟು x1 ಆಫ್ n ಪ್ಲಸ್ x2 ಆಫ್ n ಫಾರ್ಮಲ್ ಇದ್ದಾಗ ಔಟ್ಪುಟ್ಟು y1 ಆಫ್ n ಪ್ಲಸ್ y2 ಆನ್ ಫಾರ್ಮಲ್ ಇದೆ. ಸೂಪರ್ ಪೊಸಿಷನ್ ಥಿಯರಮು ಸ್ಯಾಟಿಸ್ಫೈ ಆಗುತ್ತೆ. ಸೊ ಸಿಸ್ಟಮು ಲೀನಿಯರ್ ಆಗುತ್ತೆ. ಸೊ ಈ ಸಿಸ್ಟಮು ಲೀನಿಯರು, ಟೈಮ್ ವೇರಿಯಂಟು, ಸ್ಟೇಬಲು, ನಾನ್ ಕಾಸಲ್, ಮೆಮೊರಿ, ನಾಟ್ ಮೆಮೊರಿಲೆಸ್. ಸೊ ಇಲ್ಲಿಗೆ ನಾವು ಡಿಸ್ಕಷನ್ ಆನ್ ಸಿಸ್ಟಮ್ಸನ್ನು ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನೆಕ್ಸ್ಟ್ ಮಾಡ್ಯೂಲ್ ವೀಡಿಯೋಸ್ ನೋಡೋಣ. ಥ್ಯಾಂಕ್ ಯು.